ಪೊಲೀಸಿಂಗ್ನಲ್ಲಿ ಅಂದರೆ ಭಾರತದಲ್ಲಿಯೇ ಪೊಲೀಸ್ ಇಲಾಖೆಯಲ್ಲಿ ಕರ್ನಾಟಕ ನಂಬರ್ 1 ಪೊಲೀಸರು ಅನ್ನುವಂತಹ ವರದಿ ಇದೆ. ಜೈಲು ನಿರ್ವಹಣೆಯಾಗಿರಬಹುದು, ನ್ಯಾಯದಾನದಲ್ಲೂ ಆಗಿರಬಹುದು, ಕರ್ನಾಟಕ ಪೊಲೀಸ್ ನಂಬರ್ 1 ಸ್ಥಾನದಲ್ಲಿದೆ ಅಂತ ಹೇಳಲಾಗಿದೆ. ಇದು ಕರ್ನಾಟಕದ ಹೆಮ್ಮೆ. ಕರ್ನಾಟಕ ಪೊಲೀಸರು ಯಾವುದೇ ಪ್ರಕರಣ ಆಗಿರಬಹುದು, ಯಾವುದೇ ಕೇಸ್ ಆಗಿರಬಹುದು, ಏನೇ ಆಗಿರಬಹುದು, ಅತಿ ಹೆಚ್ಚಾಗಿ ಅತಿ ವೇಗವಾಗಿ ಆ ಪ್ರಕರಣವನ್ನು ಭೇದಿಸುವಲ್ಲಿ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ ಅಂತ ವರದಿ ಹೇಳ್ತಾ ಇದೆ. ಜೊತೆಗೆ ಯಾವ್ಯಾವ ಮಾನದಂಡಗಳನ್ನು ಇಟ್ಟುಕೊಂಡು ಈ ಕರ್ನಾಟಕ ಪೊಲೀಸ್ ನಂಬರ್ 1 ಸ್ಥಾನದಲ್ಲಿದೆ ಅಂತ ನೋಡ್ತಾ ಹೋಗೋದಾದ್ರೆ, ನ್ಯಾಯದಾನದಲ್ಲಿ ಕರ್ನಾಟಕ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ ಅಂತ ವರದಿಯೊಂದು ತಿಳಿಸಿದೆ. ದೇಶದ ವಿವಿಧ ರಾಜ್ಯಗಳಲ್ಲಿನ ಪೊಲೀಸ್ ವ್ಯವಸ್ಥೆ, ನ್ಯಾಯ ವಿತರಣೆ, ಜೈಲು ನಿರ್ವಹಣೆ ಮತ್ತು ಕಾನೂನು ನೆರವಿನ ಅಂಶಗಳನ್ನು ಪರಿಗಣಿಸಿ ಈ ವರದಿಯನ್ನು ತಯಾರಿಸಲಾಗಿದೆ. ವರದಿಯ ಅನ್ವಯ ದೇಶದ 18 ದೊಡ್ಡ ಮತ್ತು ಮಧ್ಯಮ ಗಾತ್ರದ ರಾಜ್ಯಗಳ ಪೈಕಿ ಕರ್ನಾಟಕ ಅಗ್ರಸ್ಥಾನದಲ್ಲಿದೆ. ಉತ್ತರ ಪ್ರದೇಶ, ಬಿಹಾರ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಇಂಥ ದೊಡ್ಡ ರಾಜ್ಯಗಳನ್ನು ಹೋಲಿಕೆ ಮಾಡಿದಾಗ ದೊಡ್ಡ ರಾಜ್ಯಗಳಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಯಾವ ರಾಜ್ಯದ ಪೊಲೀಸರು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುತ್ತಿದ್ದಾರೆ, ಜನರಿಗೆ ಹೇಗೆ ಜನಸ್ನೇಹಿ ಪೊಲೀಸರು ಯಾರಿದ್ದಾರೆ ಅಂತ ಚೆಕ್ ಮಾಡಿ ನೋಡಿದಾಗ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ. ಕರ್ನಾಟಕ ಪೊಲೀಸರು ದೇಶಕ್ಕೆ ಮಾದರಿಯಾಗಿದ್ದಾರೆ ಅಂತ ವರದಿ ಹೇಳ್ತಾಗಿದೆ. ದೇಶದಲ್ಲಿನ ಪೊಲೀಸಿಂಗ್ ನ್ಯಾಯದಾನ ಬಗ್ಗೆ ಟಾಟಾ ಟ್ರಸ್ಟ್ ವರದಿಯನ್ನ ಮಾಡಿದೆ. ಭಾರತದ ನ್ಯಾಯದಾನ ವರದಿಯಲ್ಲಿ ದಕ್ಷಿಣದ ರಾಜ್ಯಗಳೇ ಟಾಪ್ 5 ರಾಜ್ಯ ಸ್ಥಾನಗಳಲ್ಲಿ ಇದಾವೆ ಅಂತ ಹೇಳಲಾಗಿದೆ. 10ಕ್ಕೆ 6.78 ಅಂಕದ ಮೂಲಕ ಕರ್ನಾಟಕಕ್ಕೆ ದೇಶದಲ್ಲಿ ಅಗ್ರಸ್ಥಾನ ಗಿಟ್ಟಿಸಿಕೊಂಡಿದೆ. ಕರ್ನಾಟಕ ಪೊಲೀಸರು ಏನಂತಂದರೆ ಯಾವುದೇ ಕೇಸ್ ಆಗಿರಬಹುದು ಅದನ್ನು ಈಗ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳುವಲ್ಲಿ, ಜೊತೆಗೆ ತುಂಬ ಶಿಸ್ತಿನ ಸಿಪಾಯಿಗಳು, ತುಂಬ ಶಿಸ್ತಿರುತ್ತೆ. ನಿನ್ನೆ ಮೊನ್ನೆ ಅಷ್ಟೇ ಮಹಾರಾಷ್ಟ್ರದ ನಾಗ್ಪುರ್ನಲ್ಲಿ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ಲು ವಿತೌಟ್ ಹೆಲ್ಮೆಟ್ಟು ಬೈಕ್ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ದ. ಜಸ್ಟ್ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಅದನ್ನು ಒಬ್ಬ ಯೂಟ್ಯೂಬರ್ ಹೋಗಿ ಕೇಳ್ತಾನೆ, ಸರ್ ನೀವು ಬೈಕ್ ಓಡಿಸ್ತಾ ಇದ್ದರೆ ನೀವು ಹೆಲ್ಮೆಟ್ ಹಾಕೊಳ್ಬೇಕಲ್ವಾ ಸರ್, ನೀವೇ ಕಾನೂನು ಬಗ್ಗೆ ನೀವೇ ಹೇಳ್ತಿರಲ್ಲ, ನೀವು ಹೆಲ್ಮೆಟ್ ಹಾಕೊಳ್ಬೇಕಲ್ಲ ಅಂತ ಕೇಳಿದಾಗ ಆ ಯಪ್ಪ ಬೈಕ್ ನಿಲ್ಲಿಸಿ ಆ ಯುವಕನಿಗೆ ಹೊಡೆದು ದೊಡ್ಡ ಸುದ್ದಿ ಮಾಡಿದ್ದ, ದಾಳಿ ಮಾಡಿದ್ದ, ಹಲ್ಲೆ ಮಾಡಿದ್ದ. ಪೊಲೀಸರು ಏನಂತಂದರೆ, ಇದು ಮಹಾರಾಷ್ಟ್ರ ಪೊಲೀಸ್ ಹೇಳ್ತಾ ಇದ್ದೀನಿ. ಆ ಥರನಾಗಿ ಏನಂತಂದರೆ UP ಬಿಹಾರ ಕಡೆ ಹೋದರೆ ಏನಂತಂದರೆ ಪೊಲೀಸರು ಯದ್ವಾ ಯಾರೋ ಒಬ್ಬ ಏನಂತಂದರೆ ಕೆಟ್ಟದಾಗಿ ಡ್ರೆಸ್ಸಿಂಗ್ ಮಾಡಿಕೊಂಡು ಕುಡಿದು ಎಲ್ಲೋ ಒಂದು ಕಡೆ ಬಿದ್ದಿದ್ದ. MP UP ಬಿಹಾರದ ಪೊಲೀಸರದ್ದು ಹೇಳ್ತಾ ಇದ್ದೀನಿ ನಾನು. ಆದರೆ ಕರ್ನಾಟಕದಲ್ಲಿ ಏನಂತಂದರೆ ಆ ಥರದ್ದು ಯಾವುದೂ ಪ್ರಕರಣಗಳು ದಾಖಲಾಗಲ್ಲ. ಅಷ್ಟು ಶಿಸ್ತು ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ಕರ್ನಾಟಕ ಪೊಲೀಸ್ ಶಿಸ್ತು, ಸುವ್ಯವಸ್ಥೆ, ಜೊತೆಗೆ ಅಷ್ಟೇ ಜನಸ್ನೇಹಿ ಪೊಲೀಸ್ ಅನ್ನುವಂತಹ ಪಟ್ಟಕ್ಕೆ ಏರಿದೆ. ಇದು ಎಲ್ರಿಗೂ ಕೂಡ ನಮ್ಮನ್ನು ರಕ್ಷಣೆ ಮಾಡ್ತಾ ಇರುವಂತಹ ಪೊಲೀಸರಿಗೆ ಹ್ಯಾಟ್ಸ್ ಆಫ್. ಜೊತೆಗೆ ನಿಮ್ಮ ಒಂದು ಏನಂತಂದರೆ ನೀವು ಎಲ್ಲ ನಮ್ಮನ್ನು ಕಾಯ್ತಾ ಇದ್ದೀರಲ್ಲ, ಸೊ ಏನಂತಂದರೆ ಇಲ್ಲಿಂದನೇ ಥ್ಯಾಂಕ್ ಯು ಸೋ ಮಚ್. ಜೊತೆಗೆ ಈ ಒಂದು ಕಿರೀಟ ಗಿಟ್ಟಿಸ್ಕೊಂಡಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಕರ್ನಾಟಕ ಪೊಲೀಸ್. ಇನ್ನಷ್ಟು ಸುದ್ದಿಗಳನ್ನು ನೋಡೋಣ, ಅದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ.